Okay, so welcome to the next part of this class, Baripa. Now we'll discuss the leverage problems based on leverages. Okay, 5 marks and all 5 marks. ಆಮೇಲೆ 10 marks, sorry, 15 marks ನೋಡೋಣ. Leverage first question ನೋಡ್ರಿಪ್ಪ ಹೆಂಗೆ ಕೇಳಬಹುದು ನಿಮಗೆ leverage base ಮೇಲೆ question. Zoya Limited furnishes the following information: sales rupees 20 lakh, variable cost rupees 12 lakh, fixed cost rupees 4 lakh, and interest rupees 2 lakh. Calculate operating leverage, financial leverage, combined leverage. Only question number 1 ಮೇಲೆ फोकस ಮಾಡಿ साक. ठीक है? समझ में आ रहा है आप लोगों को? वो क्वेश्चन में क्या कह दिया? सेल्स है, वेरिएबल कॉस्ट है, फिक्स्ड कॉस्ट है, इंटरेस्ट रेडीमेड है. आपको 3 लेवरेज मालूम करने के लिए पूछा. ऑपरेटिंग, फाइनेंशियल, कंबाइंड लेवरेज. ओके, कैलकुलेशन. बिफोर लेवरेजेस वी हैव टू गो थ्रू दी. ನೋಡ್ರಿಪ್ಪ ಫಸ್ಟ್ ನಾವು ಹೋಗ್ಬೇಕಂದ್ರೆ ಏನ್ರಿಪ್ಪ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್. ನನಗೆ ಫಾರ್ಮ್ಯಾಟ್ ಹಿಡಿದಲ್ಲ ಅದು ಫಾರ್ಮ್ಯಾಟ್ ಯೂಸ್ ಮಾಡ್ರಿ. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಕಾಮಾ ಇಬಿಐಟಿ ಅಂಡ್ ಇಬಿಟಿ. ಇದು ಫಾರ್ಮ್ಯಾಟ್ ಯೂಸ್ ಮಾಡಿ. ನಮ್ಗೆ ಹಿಡಿದು ಫಾರ್ಮ್ಯಾಟ್ ಇಂಪಾರ್ಟೆಂಟ್ ಐತೆ ಅಂತ. ಅಂಡ್ ಇಬಿಟಿ ಓಕೆ, ಇದು ಆದ್ಮೇಲೆ ಅದು ಫಾರ್ಮ್ಯಾಟ್ ಹಾಕ್ರಿಪ್ಪ. ಪರ್ಟಿಕ್ಯುಲರ್ಸ್ ರುಪೀಸ್. ಫಾರ್ಮ್ಯಾಟ್ ಏನೈತ್ರಿಪ್ಪ ಅದು ಫಾರ್ಮ್ಯಾಟ್ ಹಿಡ್ರಿ. ನಮಗೆ ಫಸ್ಟ್ ಸೇಲ್ಸ್ ಇತ್ತಲ್ಲ, ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಆಮೇಲೆ ಏನ್ ಸಿಗುತ್ತರಿಪ್ಪ? ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಅಂದ್ರೆ ಇಲ್ಲೇ ಕಾಂಟ್ರಿಬ್ಯೂಷನ್ ಸಿಗುತ್ತೆ ನಿಮಗೆ. ಕಾಂಟ್ರಿಬ್ಯೂಷನ್ ಕರೆಕ್ಟಾ? ಇದ್ರಾಗ ಲೆಸ್ ಮಾಡ್ಕೋಬೇಕು. ಮತ್ತೆ ಲೆಸ್ ಫಿಕ್ಸ್ಡ್ ಕಾಸ್ಟ್. ಇದು ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿದ್ಮೇಲೆ ಒಂದು ಅಮೌಂಟ್ ಬರ್ತೈತ್ರಿ. ಅದು ನಿಮ್ದು ಏನ್ರಿಪ್ಪ? ಇಬಿಐಟಿ. ಇದರೊಳಗೆ ಮತ್ತೆ ಲೆಸ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡಿದ್ಮೇಲೆ ಒಂದು ಅಮೌಂಟ್ ಬರ್ತದ್ರಿಪ್ಪ. ಇದು ಏನ? ಇಬಿಟಿ ಮುಗಿತಿಲ್ಲ ಅಷ್ಟ. ಹೌದಲ್ಲ? ಇಷ್ಟೇ ಫಾರ್ಮ್ಯಾಟ್ ನಾನು ನಿಮ್ಗೆ ಹೇಳಿದ್ರಿಪ್ಪ. ಇಷ್ಟೇ ಫಾರ್ಮ್ಯಾಟ್ ಹೇಳಿದ್ ನಿಮ್ಗೆ ನಾನು. ಹೌದಲ್ಲ? ಆಮೇಲೆ ಏನ್ರಿಪ್ಪ? ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್. Calculation of leverages. Number 1. Okay, number 1 ಏನ್ರಿಪ್ಪ ಅದು? ಆಪರೇಟಿಂಗ್ ಲಿವರೇಜ್. ಫಾರ್ಮುಲಾ ಏನೈತ್ರಿಪ್ಪ ಇದು? ಕಾಂಟ್ರಿಬ್ಯೂಷನ್. ಹೌದಲ್ಲ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ಇದ ಫಾರ್ಮುಲಾ ಅಲ್ಲ? ಕರೆಕ್ಟಾ? ಸೆಕೆಂಡ್ ಫಾರ್ಮುಲಾ ಏನ್ರಿಪ್ಪ? ನಂಬರ್ 2 ಫೈನಾನ್ಷಿಯಲ್ ಲಿವರೇಜ್. ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ ಏನ್ರಿಪ್ಪ? ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ. ಸಿಬಿಟಿ ಅಲ್ಲ, ಇಬಿಟಿ. ನೆಕ್ಸ್ಟ್ ಮೂರನೇ ಕಂಬೈನ್ಡ್ ಲಿವರೇಜ್. is equal to ಏನ್ರಿ ಫಾರ್ಮುಲಾ? ಫೈನಾನ್ಷಿಯಲ್ ಲಿವರೇಜ್ ಆಪರೇಟಿಂಗ್ ಲಿವರೇಜ್ into financial leverage. ಕರೆಕ್ಟ್ ಅಲ್ಲ? A to Z ಮುಗಿತಲ್ಲ? A to Z ನೋಡ್ರಿ. ಅದ ಕ್ವಶನ್ ಪ್ರಕಾರ ಎಲ್ಲ ಮುಗಿತಲ್ಲ? ಫಿಲ್ ಮಾಡ್ರಿ. ಸೇಲ್ಸ್ ಫಸ್ಟ್. ಸೇಲ್ಸ್ ಎಷ್ಟು ಕೊಟ್ಟಾರಿಪ್ಪ ಅವರು? ಸೇಲ್ಸ್ कितना दिया? 20 लाख दिया. सेल्स प्लेस पे कितना लिखो? 20 लाख लिखो. 20 लाख.
ನೆಕ್ಸ್ಟ್ ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಎಷ್ಟೈತ್ರಿಪ್ಪ? ವೇರಿಯಬಲ್ ಕಾಸ್ಟ್ 12 lakh. ವೇರಿಯಬಲ್ ಕಾಸ್ಟ್ 12 lakh. ಹಾ, ಈಗ ಮಾಡ್ರಿಪ್ಪ 20 lakh ಮೈನಸ್ 12 lakh ಎಷ್ಟ್ರಿ? 8 lakh. 8 lakh ಬರ್ರಿ. ಇದು 8 lakh ಏನ್ರಿಪ್ಪ? ಇದು ಕಾಂಟ್ರಿಬ್ಯೂಷನ್. ಲೆಸ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಎಲ್ಲೈತ್ರಿ? ಫಿಕ್ಸ್ಡ್ ಕಾಸ್ಟ್ ಎಲ್ಲೈತ್ರಿ? ಎಷ್ಟ್ರಿಪ್ಪ? 4 lakh. ಫಿಕ್ಸ್ಡ್ ಕಾಸ್ಟ್ 4 lakh. ಹಾ, 8 lakh ಮೈನಸ್ 4 lakh 4 lakh ಆನ್ಸರ್. ಓಕೆ, ಈಗ ಲೆಸ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ರೆಡಿಮೇಡ್ ಐತಿ. ಇಂಟ್ರೆಸ್ಟ್ ಎಷ್ಟ್ರಿಪ್ಪ? ಇಂಟ್ರೆಸ್ಟ್ 2 lakh ರೆಡಿಮೇಡ್ ಐತಿ. ಇಂಟ್ರೆಸ್ಟ್ 2 lakh. ಓಕೆ, 4 lakh ಮೈನಸ್ 2 lakh 2 lakh ಆನ್ಸರ್. 2 lakh. ಓಕೆ, ತಿಳಿತಾ? ಜಸ್ಟ್ ವೇಟ್ ಅ ಮಿನಿಟ್, ಐ ಆಮ್ ಬ್ಯಾಕ್. ओके कंटिन्यू. हाँ नोड्रिप्पा इಷ್ಟು मुगीतल्ला. यहाँ तक आपको समझ में आया नहीं? हिंदी मीडियम स्टूडेंट्स कुछ समझाने की जरूरत नहीं, वैसे भी पूरा इंग्लिश में है. ठीक है. ऑपरेटिंग लीवरेज इज इक्वल टू कंट्रीब्यूशन डिवाइडेड बाय ईबीआईटी. ಮುಂದೆ इज इक्वल टू ಕಾಂಟ್ರಿಬ್ಯೂಷನ್ ಬೇಕು ನಮಗೆ. ಫಸ್ಟ್ ಕಾಂಟ್ರಿಬ್ಯೂಷನ್ ಇಲ್ಲಿ ಐತ್ರಿ. ಕಾಂಟ್ರಿಬ್ಯೂಷನ್ ಎಷ್ಟ್ರಿಪ್ಪ? ಕಾಂಟ್ರಿಬ್ಯೂಷನ್ 8 lakh ಐತಿ. ಕಾಂಟ್ರಿಬ್ಯೂಷನ್ ಪ್ಲೇಸ್ ಅಲ್ಲಿ 8 lakh ಬರೀರಿಪ್ಪ ಮೇಲೆ. 8 lakh ಆಮೇಲೆ ಡಿವೈಡೆಡ್ ಬೈ EBIT. EBIT ಇಲ್ಲಿ ಐತಿ. EBIT ಎಷ್ಟು? EBIT 4 lakh is equal to ಮಾಡ್ರಿ ಇದು ಎಷ್ಟ್ರಿಪ್ಪ? 8 lakh divided by 4 lakh ಎಷ್ಟ್ರಿ? 2. ಆನ್ಸರ್ ಎಷ್ಟು ಬಂತ್ರಿಪ್ಪ? 2. ಲಿವರೇಜ್ ಪ್ರಾಬ್ಲಮ್ಸ್ ಒಳಗ ಆನ್ಸರ್ ಬಂದ ಮೇಲೆ ಬಾಜು ಟೈಮ್ಸ್ ಅಂತ ಬರೀರಿಪ್ಪ. ಟೈಮ್ಸ್ ಅಂತ ಬರೀರಿ. ತಿಳಿತಾ? ಹಾ, ಆಪರೇಟಿಂಗ್ ಲಿವರೇಜ್ ಎಷ್ಟು ಬಂತ್ರಿಪ್ಪ? ಈಗ 2 ಅಂದ್ರೆ ಟೈಮ್ಸ್ ಅಂತ ಬರೀರಿ ಬಾಜು. ಸರಿ, ಮುಗಿತಿದ್ದು. ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜ್. ಫಸ್ಟ್ ಏನ್ರಿಪ್ಪ? ಇಲ್ಲಿ EBIT ಅಂತ ಐತಿ. EBIT ಇಲ್ಲಿ ಐತಿ. EBIT ಎಷ್ಟ್ರಿಪ್ಪ? 4 lakh. EBIT 4 lakh ಕರೆಕ್ಟ್. ಡಿವೈಡೆಡ್ ಬೈ 4 lakh ಡಿವೈಡ್ ಬೈ EBT ಬೇಕು. EBT ಇಲ್ಲಿ ಐತಿ. EBT ಎಷ್ಟ್ರಿಪ್ಪ? EBT 2 lakh ಐತಿ. EBT 2 lakh. ಸಾಲ್ವ್ ಮಾಡಿದ್ದು ಎಷ್ಟ್ರಿ? 4 lakh ಡಿವೈಡೆಡ್ ಬೈ 2 lakh. ನನಗೂ ಶಾರ್ಟ್ಕಟ್ ಮಾಡಕ್ ಬರ್ತೈತ್ರಿ, ಬಟ್ ನಿಮ್ಗೆ ಹೇಳ್ಬೇಕಲ್ಲ ಪೂರಾ ಹೇಳಿ. ಓಕೆ, ಎಷ್ಟು ಬಂತಿಪ್ಪ? ಇದು ಇದನ್ನ ಆನ್ಸರ್ ಎಷ್ಟು ಬಂತಿಪ್ಪ? 2 ಬಂತು. 2 ಅಂದ್ರೆ ಬಾಜು ಏನು ಹಚ್ಬೇಕು? ಟೈಮ್ಸ್ ಅಂತ ಹಚ್ಬೇಕು. ಟೈಮ್ಸ್ ಅಂತ ಮುಗೀತಿದ್ದು. ಇದನ್ನ ಆನ್ಸರ್ ಮುಗೀತು. ಫೈನಾನ್ಷಿಯಲ್ ಲಿವರೇಜ್ ಮುಗೀತ. ಇದು ಆಪರೇಟಿಂಗ್ ಲಿವರೇಜ್ ಮುಗೀತ. ಫೈನಾನ್ಷಿಯಲ್ ಲಿವರೇಜ್ ಮುಗೀತ. ಈಗ ಕಂಬೈನ್ಡ್ ಲಿವರೇಜ್ ಇಸ್ ಈಕ್ವಲ್ ಟು ಫಸ್ಟ್ ಇದ್ರಿಪ್ಪ ಇಲ್ಲಿ ಆಪರೇಟಿಂಗ್ ಲಿವರೇಜ್ ಅಂತ ಐತಿ. ಏನ್ರಿ? ಆಪರೇಟಿಂಗ್ ಲಿವರೇಜ್ ಅಂತ ಐತಿ. ಆಪರೇಟಿಂಗ್ ಲಿವರೇಜ್ ಇಲ್ಲಿ ಐತಿ. ಆಪರೇಟಿಂಗ್ ಲಿವರೇಜ್ ಎಷ್ಟು ಬಂತ್ರಿಪ್ಪ? ಆನ್ಸರ್ 2 ಬಂತು. ಆಪರೇಟಿಂಗ್ ಲಿವರೇಜ್ ಎಷ್ಟು ಬಂತ್ರಿಪ್ಪ? 2 ಟೈಮ್ಸ್ ಬಂತು. 2 ಟೈಮ್ಸ್. ಅದಕ್ಕೆ ಆಪರೇಟಿಂಗ್ ಲಿವರೇಜ್ ಅಲ್ಲಿ 2 ಟೈಮ್ಸ್ ಅಂತ ಬರೀರಿಪ್ಪ. 2 ಟೈಮ್ಸ್ ಕರೆಕ್ಟಾ? ಇಂಟು ಫೈನಾನ್ಷಿಯಲ್ ಲಿವರೇಜ್ ಆನ್ಸರ್ ಎಷ್ಟು ಬಂತ್ರಿಪ್ಪ? ಫೈನಾನ್ಷಿಯಲ್ ಲಿವರೇಜ್ ಆನ್ಸರ್ ಎಷ್ಟು ಬಂತ್ರಿಪ್ಪ? ಇದನ್ನು 2 ಟೈಮ್ಸ್ ಬರುತ್ತೆ. 2 ಟೈಮ್ಸ್ ಇಸ್ ಈಕ್ವಲ್ ಟು. ಈಗ ಅದು ಟೈಮ್ಸ್ ಬಿಡ್ರಿ, ವ್ಯಾಲ್ಯೂ ನೋಡ್ರಿ. ಬರೇ ಏನ್ ನೋಡ್ರಿ? ಬರೇ ವ್ಯಾಲ್ಯೂ ನೋಡ್ರಿ. 2 into 2. 2 into 2 ಎಷ್ಟ್ರಿಪ್ಪ? 2 into 2 4. 2 into 2 ಎಷ್ಟ್ರಿ? 4 ಅಂತ ಬರೀರಿಪ್ಪ. 4 ಬಾಜು ಟೈಮ್ಸ್ ಅಂತ ಬರೀರಿಪ್ಪ. 4 ಟೈಮ್ಸ್ ಮುಗೀತು ನೋಡ್ರಿ. 2 2s are 4. 2 into 2 4. ಅದಕ್ಕೆ ಬಾಜು ಟೈಮ್ಸ್ ಅಂತ ಬರೀರಿಪ್ಪ. ಮುಗೀತು. ಇದು ಎಷ್ಟು ಮಾರ್ಕ್ಸ್ रिपा? ಇದು 5 मार्क्स. ಎಷ್ಟು मार्क्स है? 5 मार्क्स. समझ में आया आपको? लीवरेज के बेस के ऊपर प्रॉब्लम्स है. कैलकुलेशन ऑफ कंट्रीब्यूशन EBIT एंड EBT. फॉर्मूला आपको लिखाया था मैं. फॉर्मूले भी आपको लिखाया था मैं. ठीक है. पहले सेल्स दिया 20 लाख ले लो. वेरिएबल कॉस्ट भी दिया लेस. वेरिएबल 12 लाख ले लो. लेस सभी लेस है यहाँ पे. लेस कर दो आपको मिलता 8 लाख. यह है आपका कंट्रीब्यूशन. लेस फिक्स्ड कॉस्ट भी आपको दिया 4 लाख. 4 लाख में लेस कर लो कितना बचता? 8 लाख माइनस 4 लाख. 4 लाख आपका EBIT लेस इंटरेस्ट भी आपको रेडीमेड दिया वहां पे 2 लाख बोल के 2 लाख लेस कर लो. आपको मिलता है क्या? 4 लाख माइनस 2 लाख बचा आपका EBT. अब ऑपरेटिंग लीवरेज कंट्रीब्यूशन डिवाइडेड बाय EBIT बोल के. कंट्रीब्यूशन कितना है आपका? 8 लाख है. 8 लाख का डिवाइडेड बाय EBIT कितना है? 4 लाख है. 4 लाख 8 लाख डिवाइड बाय 4 लाख 2 बाजू में लिख लो आपका टाइम्स बोल के. लीवरेज का प्रॉब्लम नहीं तो बाजू में टाइम्स बोल के लिख लो. फाइनेंशियल लीवरेज EBIT डिवाइडेड बाय EBT. EBIT है यहाँ पे कितना है? 4 लाख ले लो डिवाइडेड बाय EBT कितना है आपका? 2 लाख. 4 लाख डिवाइड बाय 2 लाख कर लो. आपको मिलता है 2 टाइम्स. अब कंबाइंड लीवरेज ऑपरेटिंग लीवरेज इनटू फाइनेंशियल लीवरेज. ऑपरेटिंग लीवरेज का आंसर इधर है. ऑपरेटिंग लीवरेज कितना आंसर आया आपका? 2 टाइम्स आया. 2 टाइम्स
इंटू अब फाइनेंशियल लीवरेज का आंसर कितना आया, ये भी 2 टाइम्स है तो 2 टाइम्स। अब यहाँ पे टाइम्स मत देखो, सिर्फ वैल्यूज देखो, 2 करो कितना, 2 × 2 4, तो 4 बाजू में क्या है टाइम्स। ये हो गया आपका 5 मार्क्स आंसर ऑफ दिस, आंसर नंबर फर्स्ट क्वेश्चन, आंसर नंबर 1 क्वेश्चन। गॉट इट? ओके, टेक अ स्क्रीनशॉट, विल गो थ्रू द सेकंड वन। ಓಕೆ, ಕ್ವಶನ್ ನಂಬರ್ 2 ಬರ್ರಿ ಪೈ. ಕ್ವಶನ್ ನಂಬರ್ 2 ನೋಡೋಣ್ರಿ ಹೆಂಗೈತಿ ಅಂತ. ಕ್ವಶನ್ ನಂಬರ್ 2, ಆಕಾಶ್ ಕಂಪನಿ ಲಿಮಿಟೆಡ್ ಗಿವ್ಸ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ಸೇಲ್ಸ್ rupees 40 lakh with a variable cost rupees 28 lakh and a fixed cost rupees 8 lakh and a debt ಅಂದ್ರೆ ಏನ್ರಿಪ್ಪ, ಡಿಬೆಂಚರ್. ಏನ್ರಿ debt ಅಂದ್ರೆ ಏನ್ರಿಪ್ಪ, ಡಿಬೆಂಚರ್. debt of rupees 20 lakh, debt ಅಂದ್ರೆ ಏನ್ರಿಪ್ಪ, ಡಿಬೆಂಚರ್. ಡಿಬೆಂಚರ್ ಆಫ್ rupees 20 lakh at 10% ರೇಟ್ ಆಫ್ ಇಂಟ್ರೆಸ್ಟ್. ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ರೆಡಿಮೇಡ್ ಕೊಟ್ಟಿಲ್ಲ, ಅವ್ರು ಏನು ಕೇಳತಾರೆ ನಮಗೆ, ಡೆಟ್ ಅಂದ್ರೆ ಡಿಬೆಂಚರ್ ಆಫ್ rupees 20 lakh at 10% ರೇಟ್ ಆಫ್ ಇಂಟ್ರೆಸ್ಟ್. ಡಿಬೆಂಚರ್ ಎಷ್ಟಿತ್ರಿಪ್ಪ, 20 lakh ಐತಿ. ಡಿಬೆಂಚರ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿತ್ರಿಪ್ಪ, 10% ಐತಿ. ಕ್ಯಾಲ್ಕುಲೇಟ್ ಆಪರೇಟಿಂಗ್, ಫೈನಾನ್ಷಿಯಲ್ ಅಂಡ್ ಕಂಬೈನ್ಡ್ ಲಿವರೇಜ್. ಸೇಮ್ ರೀಪ ಮತ್ ಆನ್ಸರ್ ನಂಬರ್ 2 ಅಲ್ಲ, ಅದು ಆನ್ಸರ್ ನಂಬರ್ 2. ಆನ್ಸರ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ EBIT and EBT ಪರ್ಟಿಕ್ಯುಲರ್ಸ್ rupees. ಫಸ್ಟ್ ಐಟಮ್ ಸೇಲ್ಸ್. ಸೇಲ್ಸ್ ಎಷ್ಟಿತ್ರಿಪ್ಪ, ಸೇಲ್ಸ್ 40 lakh ಐತಿ. ಸೇಲ್ಸ್ 40 lakh, ಸೇಲ್ಸ್ 40 lakh ಕರೆಕ್ಟಾ. ಲೆಸ್ ವೇರಿಯಬಲ್ ಕಾಸ್ಟ್ ಎಷ್ಟಿಪ್ಪ, ವೇರಿಯಬಲ್ ಕಾಸ್ಟ್ 28 lakh, ವೇರಿಯಬಲ್ ಕಾಸ್ಟ್ 28 lakh. ಓಕೆ, ನೆಕ್ಸ್ಟ್ ಮಾಡ್ರಿಪ್ಪ, ಸಾರಿ, 40 lakh minus 28 lakh, 40 lakh minus 28 lakh ಎಷ್ಟಿಪ್ಪ, 12 lakh. ಎಷ್ಟು, 12 lakh. ಇದು 12 lakh ಏನ್ರಿಪ್ಪ, ಇದು ಕಾಂಟ್ರಿಬ್ಯೂಷನ್. ಓಕೆ, ಲೆಸ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಿತ್ರಿಪ್ಪ, ಫಿಕ್ಸ್ಡ್ ಕಾಸ್ಟ್ 8 lakh ಐತಿ. ಫಿಕ್ಸ್ಡ್ ಕಾಸ್ಟ್ 8 lakh. ಮಾಡ್ರಿಪ್ಪ, 12 lakh minus 8 lakh ಮಾಡ್ರಿ, 4 lakh ನಮಗೂ ಓದೈತಿ, ಮೈನಸ್ 8 lakh, 4 lakh ಆನ್ಸರ್ ರೀಪ. EBIT 4 lakh. ಇದು ಏನ್ರಿಪ್ಪ, ಇದು 4 lakh EBIT ಕರೆಕ್ಟಾ. ಲೆಸ್ ಇಂಟ್ರೆಸ್ಟ್ ನಮಗೆ ರೆಡಿಮೇಡ್ ಕೊಟ್ಟಿಲ್ಲ, ನಾವು ಮಾಡ್ಬೇಕು. ಡಿಬೆಂಚರ್ ಅಮೌಂಟ್ 20 lakh ಅಂತ, ಅದರ ಮೇಲೆ ಇಂಟ್ರೆಸ್ಟ್ ರೇಟ್ 10% ಅಂತ. ಓಕೆ, ಇಂಟ್ರೆಸ್ಟ್ ಅಂತ ಬರೀಪ್ಪ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂತ ಬರೀಪ್ಪ. ಇಂಟ್ರೆಸ್ಟ್ ಆನ್ ಡೆಟ್ ಅಂತ ಬರೀ. ಇಂಟ್ರೆಸ್ಟ್ ಆನ್ ಡೆಟ್ ಅಂದ್ರೆ ಡಿಬೆಂಚರ್. ಇಂಟ್ರೆಸ್ಟ್ ಆನ್ ಡೆಟ್ ಅಂದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ತಗೋರಿಪ್ಪ. ಎಷ್ಟು ಪರ್ಸೆಂಟ್ ಅದು, 10%. at 10% ಬ್ರಾಕೆಟ್ ಅಲ್ಲಿ. ಅಮೌಂಟ್ ಎಷ್ಟಿಪ್ಪ, ಇದು ಡಿಬೆಂಚರ್ ಅಮೌಂಟ್ 20 lakh. ಡಿಬೆಂಚರ್ ಅಮೌಂಟ್ ಎಷ್ಟಿಪ್ಪ, 20 lakh ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿಪ್ಪ, 10%, 10/100. ಮಾಡ್ರಿ ಎಷ್ಟ್ರಿಪ್ಪ, 20 lakh ಇಂಟು 10% ಎಷ್ಟ್ರಿ, 2 lakh ರೀಪ. 4 lakh minus 2 lakh, 2 lakh. ತಿಳಿತು ನಿಮ್ಗೆ. ಇಂಟ್ರೆಸ್ಟ್ ಅಮೌಂಟ್ ರೆಡಿಮೇಡ್ ಕೊಟ್ಟಿಲ್ಲ ಅವರು, ಅದಕ್ಕೆ ಏನ್ರಿಪ್ಪ, ಇಂಟ್ರೆಸ್ಟ್ ಆನ್ ಡೆಟ್ ಅಂದ್ರೆ ಡಿಬೆಂಚರ್ ಎಟ್ ಎಷ್ಟು ಪರ್ಸೆಂಟ್ ರೀಪ, 10%. ಅಮೌಂಟ್ ಎಷ್ಟ್ರಿಪ್ಪ, 20 lakh ಇಂಟು 10% ಮಾಡ್ರಿಪ್ಪ, 2 lakh. 4 lakh minus 2 lakh EBT. ಸಿಂಪಲ್. ಆಮೇಲೆ ಲಿವರೇಜ್ ಮಾಡ್ರಿಪ್ಪ. ಫಸ್ಟ್ ನಮಗೆ ಕಾಂಟ್ರಿಬ್ಯೂಷನ್ ಬೇಕು. ಕಾಂಟ್ರಿಬ್ಯೂಷನ್ ಎಲ್ಲಿ ಐತ್ರಿ, ಕಾಂಟ್ರಿಬ್ಯೂಷನ್ ಎಷ್ಟಿಪ್ಪ, 12 lakh. ಕಾಂಟ್ರಿಬ್ಯೂಷನ್ 12 lakh. ಕಾಂಟ್ರಿಬ್ಯೂಷನ್ 12 lakh ಡಿವೈಡೆಡ್ ಬೈ EBIT ಬೇಕು. EBIT ಇಲ್ಲಿ ಐತಿ, EBIT ಎಷ್ಟ್ರಿ, 4 lakh. EBIT 4 lakh. ಮಾಡ್ರಿ, ಇದು ಎಷ್ಟ್ರಿಪ್ಪ, 12 lakh divided by 4 lakh. ಆನ್ಸರ್ ಎಷ್ಟಪ್ಪ, 3 times ಆನ್ಸರ್. ಓಕೆ, ನೆಕ್ಸ್ಟ್ EBIT ಎಷ್ಟಿಪ್ಪ, EBIT 4 lakh. EBIT 4 lakh ಡಿವೈಡೆಡ್ ಬೈ EBT ಬೇಕು. EBT ಇಲ್ಲಿ ಐತಿ, EBT 2 lakh. ಮಾಡ್ರಿ ಎಷ್ಟ್ರಿ, 4 lakh divided by 2 lakh.
2 times. ಈಗ ಆಪರೇಟಿಂಗ್ ಲಿವರೇಜ್ ಆನ್ಸರ್ ಎಷ್ಟು ಬಂತ್ರಿಪ್ಪ 3 ಟೈಮ್ಸ್ ಬಂತು. 3 times into financial leverage answer ಎಷ್ಟು ಬಂತ್ರಿಪ್ಪ financial leverage answer 2 times ಬಂತ್ರಿಪ್ಪ 2 times. 3 into 2 ಮಾಡ್ರಿ ಸಿಂಪಲ್ 3 into 2 ಎಷ್ಟ್ರಿಪ್ಪ 6. 3 into 2 ಅಂದ್ರೆ ಏನ್ರಿಪ್ಪ 6 times आंसर मुगीते. ठीक है समझ में आप लोगों को? वही सेम हमारा ठीक है. सेल्स कितना दिया 40 लाख दिया, वेरिएबल कॉस्ट कितना दिया 28 लाख दिया, लेस कर दो 12 लाख आता आपका कंट्रीब्यूशन. उसमें से फिक्स्ड कॉस्ट कितना है 8 लाख है, लेस कर दो आपको मिलता 4 लाख EBIT. अब इंटरेस्ट का अमाउंट हमारे को रेडीमेड नहीं दिया उन्हें. इंटरेस्ट के बारे में क्या दिया यहाँ पे एक डेट है. डेट का मतलब क्या बोलो डिबेंचर का अमाउंट कितना है 20 लाख है. वो अमाउंट के पर रेट ऑफ इंटरेस्ट कितना है 10% है. तो इंटरेस्ट ऑन डेट मतलब डिबेंचर कितना एट 10%. इसको अमाउंट कितना दिया है 20 लाख दिया, उसके ऊपर रेट ऑफ इंटरेस्ट कितना है 10%. 10/100 कर लो आपको मिलता 2 लाख. इसमें से लेस कर लो 4 लाख माइनस 2 लाख आपको मिलता EBT 2 लाख. ठीक है. उसके बाद में कंट्रीब्यूशन 12 लाख डिवाइडेड बाय EBIT 4 लाख कर दो इसको 3 टाइम्स. उसके बाद में EBIT 4 लाख डिवाइड बाय EBT कितना है 2 लाख. सॉल्व कर दो इसको 2 टाइम्स. ऑपरेटिंग लीवरेज आपका कितना आंसर आया 3 टाइम्स आया. इनटू फाइनेंशियल लीवरेज आपका कितना आंसर आया 2 टाइम्स आया. 3 into 2 करो 6 बाजू में टाइम्स लिख लो. ये हो गया आपका क्वेश्चन नंबर 2 सॉल्यूशन. गॉट इट? ओके टेक द स्क्रीनशॉट. ಬರೀಪಾ ನೆಕ್ಸ್ಟ್ ಕ್ವಶನ್ ನಂಬರ್ 3 ಡಿಸ್ಕಸ್ ಮಾಡೋಣ್ರಿ. ಕ್ವಶನ್ ನಂಬರ್ 3 ಮತ್ತು 4 ಮೇಲೆ ಆಮೇಲೆ ಫೋಕಸ್ ಮಾಡ್ರಿ. ಬಟ್ ಕ್ವಶನ್ ನಂಬರ್ 3 ಮೇಲೆ ಫೋಕಸ್ ಮಾಡ್ರಿ ಸದ್ಯಕ್ಕೆ. ಕ್ವಶನ್ ನಂಬರ್ 3 ಎ ಫರ್ಮ್ ಹ್ಯಾಸ್ ಸೇಲ್ಸ್ ಆಫ್ 40,000 ಯೂನಿಟ್ಸ್. ಅಮೌಂಟ್ ಕೊಟ್ಟಿಲ್ಲ ನೆನ್ಪಿಡ್ಕೊರಿ. ಅಮೌಂಟ್ ಅವರು ನಿಮ್ಗೆ ಕೊಟ್ಟಿಲ್ಲ. ಎಷ್ಟಂತೀರಿಪ್ಪ 40 ಸೇಲ್ಸ್ ಆಫ್ ರುಪೀಸ್ ಅಂತ ಕೊಟ್ಟಿಲ್ಲ. ಸೇಲ್ಸ್ ಆಫ್ 40,000 ಯೂನಿಟ್ಸ್ ರುಪೀಸ್ ಒಳಗಲ್ಲ 40,000 ಯೂನಿಟ್ಸ್. And selling price per unit. Selling price ಅಂದ್ರೆ sales price. Selling price per unit is rupees 10. The variable cost is rupees 7 per unit. Fixed cost rupees 80,000. ನೋಡ್ರಿ fixed cost ready-made ಐತಿ. Fixed cost ready-made. Fixed cost rupees 80,000 ready-made. ಇಂಟು ಮಾಡಕ್ ಹೋಗ್ಬೇಡ್ರಿ, ಏನು ಮಾಡಕ್ ಹೋಗ್ಬೇಡ್ರಿ. Fixed cost ಗೆ ಡೈರೆಕ್ಟ್ಲಿ ತಗೋಬೇಡ್ರಿ. ತಿಳಿತಾ? And debt of rupees 2 lakh. ಡಿಬೆಂಚರ್ ಡೆಟ್ ಅಂದ್ರೆ ಏನ್ರಿಪ್ಪ ಡಿಬೆಂಚರ್ ಎಷ್ಟು ಐತಿ ಅಮೌಂಟ್ 2 lakh ಐತಿ. at 10% interest. ಡಿಬೆಂಚರ್ ಎಷ್ಟ್ರಿಪ್ಪ 2 lakh. ರೇಟ್ ಆಫ್ ಇಂಟ್ರೆಸ್ಟ್ 10%. ಕ್ಯಾಲ್ಕುಲೇಟ್ ಆಪರೇಟಿಂಗ್ ಫೈನಾನ್ಷಿಯಲ್ ಅಂಡ್ ಕಂಪೋಸಿಟ್ ಲಿವರೇಜ್. ಕಂಪೋಸಿಟ್ ಲಿವರೇಜ್ ಅಂದ್ರೆ ಕಂಬೈನ್ಡ್ ಲಿವರೇಜ್. ಓಕೆ ಸೇಮ್ ಅಗೇನ್ ಆನ್ಸರ್ ನಂಬರ್ 3. Answer number 3 calculation of contribution EBIT and EBT particulars rupees. Same ಸೇಲ್ಸ್ ಬೇಕಲ್ಲ ನಮಗೆ. ಸೇಲ್ಸ್ ಬೇಕಂದ್ರೆ ಸಿಂಪಲ್ ಐತಿ. ಸೇಲ್ಸ್ ಅವರು ರೆಡಿಮೇಡ್ ನಿಮಗೆ ಅಮೌಂಟ್ ಕೊಟ್ಟಿಲ್ಲ. ಸೇಲ್ಸ್ ಎಷ್ಟು ಯೂನಿಟ್ಸ್ ಐತ್ರಿಪ್ಪ 40,000 ಯೂನಿಟ್ಸ್ ಐತಿ. ತಗೋರಿ 40,000 ಅಂತ ಬರೀಲ್ಲ. 40,000 ಯೂನಿಟ್ಸ್ ಇಂಟು 40,000 ಯೂನಿಟ್ಸ್ ಇಂದ ಸೇಲ್ಸ್ ಐತಿ. ಇಲ್ಲ ನೋಡಿ ಸೆಲ್ಲಿಂಗ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಸೇಲ್ಸ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು 10 rupees 10 ಐತಿ. ಇಂಟು 10 ಮಾಡ್ರಿ 40,000 ಇಂಟು 10 ಮಾಡ್ರಿ. ತಿಳಿತಾ? ಸೇಲ್ಸ್ ಯೂನಿಟ್ಸ್ 40,000 ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟ್ರಿಪ್ಪ 10 rupees ಇಂಟು 10 ಮಾಡ್ರಿಪ್ಪ. 40,000 ಇಂಟು 10 ಅಂದ್ರೆ ಎಷ್ಟ್ರಿಪ್ಪ 40 lakh ಏನು 4 lakh ಇಂಟು 10. ಓಕೆ 4 lakh ರೂಪಾಯಿ ಎಷ್ಟ್ರಿ 4 lakh. 4 lakh ಬಂತ ನೋಡ್ರಿಪ್ಪ ಸೇಲ್ಸ್ ನಿಂದ. ಸೇಲ್ಸ್ ನಿಮ್ದು ಎಷ್ಟು ಬಂದ್ರಿಪ್ಪ 4 lakh ಬಂತ. ಹೆಂಗ್ರಿಪ್ಪ ಸೇಲ್ಸ್ ಯೂನಿಟ್ಸ್ 40,000 ಇಂಟು ಸೆಲ್ಲಿಂಗ್ ಪ್ರೈಸ್ ಎಷ್ಟ್ರಿಪ್ಪ 10 ರೂಪಾಯಿ 10 rupees ಮಾಡ್ರಿಪ್ಪ 4 lakh ಬಂತ. ಈಗ ಲೆಸ್ ವೇರಿಯೇಬಲ್ ಕಾಸ್ಟ್. ವೇರಿಯೇಬಲ್ ಕಾಸ್ಟ್ ಬಗ್ಗೆ ಇಲ್ಲಿ ನೋಡ್ರಿಪ್ಪ ದ ವೇರಿಯೇಬಲ್ ಕಾಸ್ಟ್ ಇಸ್ rupees 7. 7 ರೂಪಾಯಿ ಪರ್ ಯೂನಿಟ್. 7 rupees ಪರ್ ಯೂನಿಟ್ ಅಂದ್ರೆ ಏನ್ ಮಾಡ್ಬೇಕಿಲ್ಲ ಟೋಟಲ್ ಸೇಲ್ಸ್ ಯೂನಿಟ್ಸ್ ಎಷ್ಟಿಪ್ಪ 40,000 ಐತಿ. ಎಷ್ಟಿಪ್ಪ ಟೋಟಲ್ ಸೇಲ್ಸ್ ಯೂನಿಟ್ಸ್ 40,000 ಐತಿ. 40,000 ತಗೋರಿಪ್ಪ ಇಲ್ಲಿ 40,000 ಅಂತ ಬರಿಲ್ಲ. ಇಂಟು 40,000 ಸೇಲ್ಸ್ಗೆ ಕಾಮನ್ ಐತಿ. 40,000 ವೇರಿಯಬಲ್ ಕಾಸ್ಟ್ಗೆ ಕಾಮನ್ ಐತಿ. ಇಂಟು ಸೆಲ್ಲಿಂಗ್ ಪ್ರೈಸ್ 10 ರೂಪಾಯಿ ಸೇಲ್ಸ್ಗೆ
ಈಗ ವೇರಿಯಬಲ್ ಕಾಸ್ಟ್ ಮೇಲೆ ಎಷ್ಟು ರೂಪಾಯಿ ಐತಿ? ವೇರಿಯಬಲ್ ಕಾಸ್ಟ್ ಮೇಲೆ 7 ರೂಪಾಯಿ ಐತಿ. ವೇರಿಯಬಲ್ ಕಾಸ್ಟ್ ಮೇಲೆ ಎಷ್ಟು ರೂಪಾಯಿ ಐತಿ? 7 ರೂಪಾಯಿ ಐತಿ. 7 ರೂಪೀಸ್ ಐತಿ. ಇಂಟು 7 ಮಾಡ್ರಿ. ಇಂಟು 7 ಮಾಡ್ರಿಪ್ಪ. ಮಾಡ್ರಿಪ್ಪ 40,000 ಇಂಟು 7 ಎಷ್ಟ್ರಿಪ್ಪ? 2,80,000. ಎಷ್ಟ್ರಿ? 2,80,000. ಕರೆಕ್ಟಾ? ಈಗ ಲೆಸ್ ಮಾಡ್ರಿಪ್ಪ. 4 lakh ಮೈನಸ್ 2,80,000 1,20,000. 1,20,000. ಇದು 1,20,000 ನಿಮ್ದು ಏನ್ರಿಪ್ಪ? ಇದು ಕಾಂಟ್ರಿಬ್ಯೂಷನ್. ಇದು ಏನ್ರಿಪ್ಪ? ಕಾಂಟ್ರಿಬ್ಯೂಷನ್. ತಿಳಿದಲ್ಲ? ಈ ತರ ಸಾಲ್ವ್ ಮಾಡ್ಬೇಕು ನೋಡ್ರಿಪ್ಪ. ಲೆಸ್ ಫಿಕ್ಸ್ಡ್ ಕಾಸ್ಟ್. ನಾನು ನಿಮ್ಗೆ ಹೇಳಿದ್ರಿ ಫಿಕ್ಸ್ಡ್ ಕಾಸ್ಟ್ ರೆಡಿಮೇಡ್ ಕೊಟ್ಬಿಟ್ಟಾರ ಅವ್ರು. ಫಿಕ್ಸ್ಡ್ ಕಾಸ್ಟ್ ₹80,000 ರೆಡಿಮೇಡ್ ಐತಿ. ಫಿಕ್ಸ್ಡ್ ಕಾಸ್ಟ್ 80,000 ರೆಡಿಮೇಡ್ ಐತಿ. ರೆಡಿಮೇಡ್ ತಗೋಬೇಡ್ರಿಪ್ಪ. ಫಿಕ್ಸ್ಡ್ ಕಾಸ್ಟ್ 80,000 ರೆಡಿಮೇಡ್ ತಗೋಬೇಡ್ರಿ. 80,000 ಎಷ್ಟು ಬರ್ತದಪ್ಪ? 1,20,000 ಮೈನಸ್ 80 40 ಬರ್ತದ್ರಿ. ನಿಮ್ಗೆ ಗೊತ್ತೈತಿ. ಮೈನಸ್ 80,000 ಎಷ್ಟ್ರಿಪ್ಪ? 40,000 ಬಂತ ಸರ್. 40,000 ಕರೆಕ್ಟಾ? ಇದು ನಿಮ್ದು ಏನ್ರಿಪ್ಪ? EBIT. ಲೆಸ್ ಇಂಟ್ರೆಸ್ಟ್. ಈಗ ಇಂಟ್ರೆಸ್ಟ್ ರೆಡಿಮೇಡ್ ಕೊಟ್ಟಿಲ್ಲ. ಡಿಬೆಂಚರ್ ಅಮೌಂಟ್ ಎಷ್ಟ್ರಿಪ್ಪ? 2 lakh ಐತಿ. ಡಿಬೆಂಚರ್ ಮೇಲೆ ಇಂಟ್ರೆಸ್ಟ್ ರೇಟ್ ಎಷ್ಟ್ರಿಪ್ಪ? 10% ಐತಿ. ಇಂಟ್ರೆಸ್ಟ್ ಆನ್ ಡೆಟ್. ಇಂಟ್ರೆಸ್ಟ್ ಆನ್ ಡೆಟ್ ಎಟ್ ಎಷ್ಟು ಪರ್ಸೆಂಟ್ ಇಪ್ಪ? ಅದು 10%. 10% ಬ್ರಾಕೆಟ್ ಅಲ್ಲಿ. ಅಮೌಂಟ್ ಎಷ್ಟ್ರಿಪ್ಪ? ಡಿಬೆಂಚರ್ ಅಮೌಂಟ್ 2 lakh ಐತಿ. ಡಿಬೆಂಚರ್ ಅಮೌಂಟ್ 2 lakh. 2 lakh ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟ್ರಿಪ್ಪ? 10%. 10/100 ಮಾಡ್ರಿ. 2 lakh ಇಂಟು 10% 20,000. 20,000 ಮಾಡ್ರಿಪ್ಪ. 40,000 ಮೈನಸ್ 20,000 20,000 ಬಂತ ಸರ್. ಇದು 20,000. ಇದು ನಿಮ್ದು ಏನ್ರಿಪ್ಪ? EBT. ಕರೆಕ್ಟ್ ಮುಗಿತಲ್ಲ ಎಲ್ಲ ಇನ್ಫಾರ್ಮೇಶನ್. ಈಗ ಸಾಲ್ವ್ ಮಾಡ್ರಿಪ್ಪ. ಆಪರೇಟಿಂಗ್ ಲಿವರೇಜ್ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ EBIT. ಕಾಂಟ್ರಿಬ್ಯೂಷನ್ ಎಲ್ಲಿ ಐತಿರಿಪ್ಪ? ಇಲ್ಲಿ ಐತಿ ಕಾಂಟ್ರಿಬ್ಯೂಷನ್. 1,20,000. 1,20,000 ಡಿವೈಡೆಡ್ ಬೈ EBIT. EBIT ಇಲ್ಲಿ ಐತ್ರಿಪ್ಪ 40,000. 40,000 ಸಾಲ್ವ್ ಮಾಡಿದ್ರೆ ಎಷ್ಟ್ರಿಪ್ಪ? 1,20,000 ಡಿವೈಡೆಡ್ ಬೈ 40,000 ಎಷ್ಟು ಆನ್ಸರ್? ಇದು 3 times. 3 times ಕರೆಕ್ಟಾ? ನೆಕ್ಸ್ಟ್ ಐತಿ ಫೈನಾನ್ಷಿಯಲ್ ಲಿವರೇಜ್. EBIT ಡಿವೈಡೆಡ್ ಬೈ EBT. EBIT ಎಷ್ಟಿದ್ರಿಪ್ಪ? EBIT 40,000 ಐತಿ. EBIT 40,000 ಡಿವೈಡೆಡ್ ಬೈ EBT. EBT ಇಲ್ಲಿ ಐತ್ರಿ. EBT ಎಷ್ಟ್ರಿಪ್ಪ? 20,000. ಸಾಲ್ವ್ ಮಾಡಿದ್ದು 40,000 ಡಿವೈಡೆಡ್ ಬೈ 20,000 ಎಷ್ಟಿದು? 2 times. 2 times ಕರೆಕ್ಟಾ? ಈಗ ಇಲ್ಲಿ ನೋಡ್ರಿಪ್ಪ. ಆಪರೇಟಿಂಗ್ ಲಿವರೇಜ್. ಕಂಬೈನ್ಡ್ ಲಿವರೇಜ್ ಅಂದ್ರೆ ಕಂಪೋಸಿಟ್ ಲಿವರೇಜ್ ಸೆಮರಿಪ್ಪ. ಆಪರೇಟಿಂಗ್ ಲಿವರೇಜ್ ಆನ್ಸರ್ ಎಷ್ಟು ಬಂತ್ರಿಪ್ಪ? 3 times ಬಂತು. 3 times ಇಂಟು ಫೈನಾನ್ಷಿಯಲ್ ಲಿವರೇಜ್ ಆನ್ಸರ್ ಎಷ್ಟು ಬಂತ್ರಿಪ್ಪ? ಫೈನಾನ್ಷಿಯಲ್ ಲಿವರೇಜ್ 2 times ಬಂತು. 2 times. 3 ಇಂಟು 2 ಎಷ್ಟ್ರಿಪ್ಪ? 6. 3 ಇಂಟು 2 ಅಂದ್ರೆ ಏನ್ರಿಪ್ಪ? 6. 6 times ನಿಮ್ದು ಆನ್ಸರ್ ನೋಡ್ರಿಪ್ಪ. ಕ್ವಶನ್ ನಂಬರ್ 3 ಆನ್ಸರ್ ಇದು. इष्टे ಮಾಡ್ಬೇಕು. इजी थी. आप लोगों को समझ में आ गया? थोड़ा ट्रिकी है. वही सबसे पहले क्या आप लोग सेल्स लेना है. पे सेल्स तुम्हारे को रेडीमेड अमाउंट नहीं दिया हो. सेल्स का कितना दे रहा? 40,000 यूनिट्स है बोल के दे रहा. तो 40,000 यूनिट्स कॉमन. 40,000 बोल के लिखो यहाँ पे. इनटू सेल्स का कितना रुपीस है यहाँ पे देखो. सेलिंग प्राइस पर यूनिट कितना है? 10 रुपीस है. तो इंटू 10 कर लो इसको. इंटू 10 कर लो. कितना था? 4 लाख आता. लेस वेरिएबल कॉस्ट. सेल्स को भी 40,000 डालो. यूनिट्स वेरिएबल कॉस्ट को भी सेम डालो. 40,000 यूनिट्स डालो. इंटू अब वेरिएबल कॉस्ट के ऊपर कितना रुपीस है यहाँ पे देखो. वेरिएबल कॉस्ट द वेरिएबल कॉस्ट रुपीस 7. वेरिएबल कॉस्ट के ऊपर कितना है? 7 रुपीस है. तो इंटू कर लो उसको. आपको मिलता है 2,80,000. इसमें से लेस करो आपको मिलता है 1,20,000 है पर कॉन्ट्रीब्यूशन. फिक्स्ड कॉस्ट. फिक्स्ड कॉस्ट आपको रेडीमेड देता. फिक्स्ड कॉस्ट क्या है? आपको रेडीमेड अमाउंट में देता. कितना? 80,000 रेडीमेड ले लो. फिक्स्ड कॉस्ट लेस करो 40,000 आपको मिलता EBIT. अब लेस इंटरेस्ट ऑन डिबेंचर एट 10% दिया देखो. डिबेंचर कितना है? 2 लाख है. रेट ऑफ इंटरेस्ट 10%. इंटरेस्ट ऑन डिबेंचर एट 10% कर लो. 2 लाख इंटू 10% आपको 20,000 मिलता. लेस कर लो EBT मिलता. रिमेनिंग आप सॉल्व कर लो. ठीक है? गॉट इट? ओके. इजी. इट्स इजी ऑल्सो. देन वी गो फॉर क्वेश्चन नंबर 4. Okay, so now ಬರ್ರಿಪ್ಪ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 3 ಮುಗಿತು. ಈಗ ಕ್ವಶನ್ ನಂಬರ್ 4. ಕ್ಯಾಲ್ಕುಲೇಟ್ ಆಪರೇಟಿಂಗ್ ಫೈನಾನ್ಷಿಯಲ್ ಅಂಡ್ ಕಂಪೋಸರ್ ಅಂದ್ರೆ ಕಂಬೈನ್ಡ್ ಲಿವರೇಜ್ ಫ್ರಮ್ ದ ಫಾಲೋವಿಂಗ್ ಡೇಟಾ. ಸೇಲ್ಸ್ ಯೂನಿಟ್ಸ್ ಒಳಗೈತಿ. ಸೇಲ್ಸ್ ಯೂನಿಟ್ಸ್ 40,000. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 10 rupees. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 7 rupees.
fixed cost ready-made amount rupees 90,000. 10% debentures rupees 2 lakh. ಇದನ್ನ same to same. Answer number 4, calculation of contribution EBIT and EBT particulars rupees. First sales ತಗೋಬೇಕು. Sales ಎಷ್ಟು ಯೂನಿಟ್ಸ್ ರೀಪ 40,000 ಯೂನಿಟ್ಸ್ 40,000 ಇಂಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು ರೀಪ ಸೆಲ್ಲಿಂಗ್ ಪ್ರೈಸ್ 10 rupees ಇಂಟು 10 ಮಾಡ್ರಿಪ್ಪ ಎಷ್ಟು 40,000 ಇಂಟು 10 ನ 4 lakh 4 lakh. ನೆಕ್ಸ್ಟ್ ಲೆಸ್ ವೇರಿಯಬಲ್ ಕಾಸ್ಟ್ ಗೆ ಸೇಮ ತಗೋಬೇಕು 40,000 ಸೇಮ ತಗೋಬೇಕು ಯೂನಿಟ್ಸ್ ಸೇಮ ತಗೋಬೇಕು 40,000. ಈಗ ವೇರಿಯಬಲ್ ಕಾಸ್ಟ್ ಮೇಲೆ ಎಷ್ಟು ರೂಪಾಯಿ ಐತಿ ವೇರಿಯಬಲ್ ಕಾಸ್ಟ್ ಮೇಲೆ 7 rupees ಐತಿ 7 rupees ಐತಿ ಇಂಟು 7 ಮಾಡ್ರಿಪ್ಪ 2,80,000 2,80,000 ಲೆಸ್ ಮಾಡ್ರಿಪ್ಪ ಎಷ್ಟು ಬರ್ತೈತ್ರಿ 1,20,000 ಇಂದ ಏನ್ರಿಪ್ಪ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ರೆಡಿಮೇಡ್ ಕೊಡ್ತಾರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟು ರೆಡಿಮೇಡ್ 90,000 ಫಿಕ್ಸ್ಡ್ ಕಾಸ್ಟ್ ರೆಡಿಮೇಡ್ 90,000 ರೆಡಿಮೇಡ್. ಈಗ ಲೆಸ್ ಮಾಡ್ರಿಪ್ಪ ಎಷ್ಟು 30,000 ಏನ್ರಿಪ್ಪ ಇದು ನಿಮ್ದ EBIT ಓಕೆ EBIT ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಓಕೆ ಡೆಟ್ ಅಂತ ಹೇಳ್ರಿಪ್ಪ ಡಿಬೆಂಚರ್ಸ್ ಅಂತ ಹೇಳ್ರಿ ಸೇಮ್ ಅದು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂದ್ರೆ ಡೆಟ್ ಎಟ್ ಎಷ್ಟು ಪರ್ಸೆಂಟ್ 10%. ಅಮೌಂಟ್ ಎಷ್ಟ್ರಿಪ್ಪ 2 lakh ಇಂಟು 10%. 2 lakh ಇಂಟು 10% ಎಷ್ಟು ಇರೋದು 20,000. 30,000 minus 20,000 10,000 ಏನ್ರಿಪ್ಪ ಇದು EBT ಮಾಡ್ರಿಪ್ಪ. ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ EBIT. ಕಾಂಟ್ರಿಬ್ಯೂಷನ್ ಎಷ್ಟ್ರಿಪ್ಪ 1,20,000. EBIT ಎಷ್ಟ್ರಿ 30,000. ಎಷ್ಟು ಮಾಡಿದ್ರೆ ಎಷ್ಟ್ರಿಪ್ಪ 1,20,000 divided by 1,20,000 divided by 30,000 4 times ಎಷ್ಟ್ರಿ 4 times ಬಂದ್ ನೋಡ್ರಿಪ್ಪ. ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜ್ ಇಸ್ ಈಕ್ವಲ್ ಟು EBIT divided by EBT. EBIT ಎಷ್ಟಿದ್ರಿಪ್ಪ EBIT 30,000 divided by EBT ಎಷ್ಟಿದ್ರಿಪ್ಪ EBT 10,000 ಐತಿ 10,000 ಮಾಡ್ರಿ 30,000 divided by 10,000 ಎಷ್ಟ್ರಿ 3 times ಓಕೆ. ನೆಕ್ಸ್ಟ್ ಐತೆ ನೋಡ್ರಿಪ್ಪ ಇಲ್ಲ ಕಂಬೈನ್ಡ್ ಲಿವರೇಜ್ ಇಲ್ಲ ಅಂದ್ರೆ ಕಂಪೋಸಿಟ್ ಲಿವರೇಜ್ ಸೇಮ್ ಅದು ಫಾರ್ಮುಲಾ ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಆನ್ಸರ್ ಎಷ್ಟು ಬಂತ್ರಿಪ್ಪ ಇದು 4 times ಇಂಟು ಫೈನಾನ್ಷಿಯಲ್ ಲಿವರೇಜ್ ಆನ್ಸರ್ ಎಷ್ಟು ಬಂತ್ರಿಪ್ಪ ಫೈನಾನ್ಷಿಯಲ್ ಲಿವರೇಜ್ ಆನ್ಸರ್ 3 times ಬಂದ್ರಿ 3 times. ಈಗ ಮಾಡ್ರಿಪ್ಪ 4 into 3 ಮಾಡ್ರಿ 4 into 3 ಅಂದ್ರೆ ಏನ್ರಿಪ್ಪ 12 times 4 into 3 ಮಾಡ್ರಿ ಎಷ್ಟ್ರಿಪ್ಪ 12 times ನಿಮ್ದು ಆನ್ಸರ್ ओके. इस मुगित नोड्रिप्पा क्वेश्चन नंबर 4 सॉल्व. समझ में आ गया आप लोगों को. थोड़ा समराइज फॉर्म में दिया है सेम. सेल्स हमारा कितना 40,000 इंटू सेलिंग प्राइस कितना हमारा 10 तो कर लो उसको 4 lakh. वेरिएबल कॉस्ट कितना है सेम 40,000 इंटू वेरिएबल कॉस्ट के ऊपर कितना है 7 rupees है तो 40,000 इंटू 7 कर लो आपको मिलता कॉन्ट्रीब्यूशन. फिक्स्ड कॉस्ट आपको रेडीमेड देता 90,000 रेडीमेड दिया आपको रेडीमेड ले लो. लेस कर दो उसके अंदर से 1,20,000 minus 90 कर लो कितना था 30,000 था आपका EBIT. लेस इंटरेस्ट ऑन डेट का मतलब डिबेंचर एट कितना दिया 10%. अमाउंट कितना है 2 lakh इंटू 10% है ना यहाँ पे 20,000. लेस कर दो उसमें से 30 minus 20 10,000 आपका EBIT. उसके बाद में कॉन्ट्रीब्यूशन 1,20,000 EBIT 30,000 कर दो इसको 4 times आता EBIT 30,000 EBIT 10,000 इसको कर दो 3 times आता. ऑपरेटिंग लीवरेज आपका 4 times है इंटू फाइनेंशियल लीवरेज आपका कितना है 3 times है 4 into 3 कर दो 12 times आपका आंसर. दिस इज द सॉल्यूशन ऑफ 5 marks. गॉट इट ओके. टेक द स्क्रीनशॉट. ಸೊ ಈಗ ಕ್ವಶನ್ ನಂಬರ್ 5 ಏನೈತಿ ನೋಡೋಣ್ರಿಪ್ಪ ಬರ್ರಿ. ಕ್ವಶನ್ ನಂಬರ್ 5 ಕ್ಯಾಲ್ಕುಲೇಟ್ ಆಪರೇಟಿಂಗ್ ಫೈನಾನ್ಷಿಯಲ್ ಅಂಡ್ ಕಂಬೈನ್ಡ್ ಲಿವರೇಜ್. ಸೇಲ್ಸ್ 80,000 units at ₹30 per unit. Okay. Variable cost at ₹16 per unit.
Fixed cost ready-made amount rupees 5 lakh, interest on debt rupees 2,50,000. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ 10%, 20%, 12% ಪರ್ಸೆಂಟೇಜ್ ರೇಟ್ ಕೊಟ್ಟಿಲ್ಲ. ಅಂದ್ರೆ ರೆಡಿಮೇಡ್ ಅಮೌಂಟ್ ಕೊಟ್ಬಿಟ್ಟಾರೆ. ರೇಟ್ ಕೊಟ್ಟಿಲ್ಲ, ಇಲ್ಲಿ 10% 20% ಕೊಟ್ಟಿಲ್ಲ, ರೆಡಿಮೇಡ್ ಅಮೌಂಟ್ ಕೊಟ್ಬಿಟ್ಟಾರೆ. ತಿಳಿತಾ? ಸರಿ. ಟ್ಯಾಕ್ಸ್ ರೇಟ್ ಸೆಪರೇಟ್, ಹೊಸ ಐಟಮ್ ಇಲ್ಲೇ ಲಿವರೇಜ್ ಒಳಗೆ ಟ್ಯಾಕ್ಸ್ ರೇಟ್ 35%. ಸ್ಟಾರ್ಟ್ ಮಾಡೋಣ, ಇದು ಆಮೇಲೆ ನೋಡೋಣ. ಕ್ವಶನ್ ನಂಬರ್ 5, ಆನ್ಸರ್ ನಂಬರ್ 5, ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ EBIT ಅಂಡ್ EBT ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಬೇಕು ನಮಗೆ ಸೇಲ್ಸ್ ಬೇಕು. ಸೇಲ್ಸ್ 80,000 ಯೂನಿಟ್ಸ್ ಇಂಟು 30. 80,000 ಇಂಟು 30 ಮಾಡ್ರಿಪ್ಪ. ಸೇಲ್ಸ್ 80,000 ಇಂಟು ಸೇಲ್ಸ್ ಪ್ರೈಸ್ ಎಷ್ಟ್ರಿಪ್ಪ? 30 rupees ಇಂಟು 30 ಎಷ್ಟ್ರಿ? 80,000 ಇಂಟು 30, 80,000 ಇಂಟು 30 24 lakh. ಎಷ್ಟ್ರಿ? 24 lakh. 24 lakh ಇಂದ ಏನ್ರಿಪ್ಪ? ಸೇಲ್ಸ್ ಬಂತು. ಸೇಲ್ಸ್ ವೇರಿಯಬಲ್ ಕಾಸ್ಟ್ 16 ರೂಪಾಯಿ ಅಂದ್ರೆ 16 rupees ಅಂದ್ರೆ ಸೇಮ ತಗೋಬೇಕು. 80,000 ಸೇಮ ತಗೋಬೇಕು. ಇಲ್ಲೇ 80,000 ಸೇಮ್ ತಗೋಬೇಕು ಇಂಟು ವೇರಿಯಬಲ್ ಕಾಸ್ಟ್ ಮೇಲೆ ಎಷ್ಟು ರೂಪಾಯಿ ರೀಪ? ವೇರಿಯಬಲ್ ಕಾಸ್ಟ್ ಮೇಲೆ 16 rupees ಇಂಟು 16 ಮಾಡ್ರಿಪ್ಪ. ಎಷ್ಟು ಇದು? 80,000 ಇಂಟು 16 rupees ಎಷ್ಟಿಪ್ಪ ಇದು? 12,80,000. 12,80,000 ಬಂತು. ಈಗ ಮಾಡ್ರಿಪ್ಪ 24 lakh ಮೈನಸ್ 12,80,000 ಎಷ್ಟು ಬಂತ್ರಿಪ್ಪ ಇದು ಆನ್ಸರ್? 11,20,000. ಎಷ್ಟು ಬಂತು? 11,20,000. 11,20,000 ಇದು 11,20,000 ಏನ್ರಿಪ್ಪ? ಇದು ನಿಮ್ದು ಕಾಂಟ್ರಿಬ್ಯೂಷನ್. ಕರೆಕ್ಟಾ? ಲೆಸ್ ಫಿಕ್ಸ್ಡ್ ಕಾಸ್ಟ್ ರೆಡಿಮೇಡ್ ಐತ್ರಿಪ್ಪ. ಎಷ್ಟು? ರೆಡಿಮೇಡ್ 5 lakh ಐತಿ. ಫಿಕ್ಸ್ಡ್ ಕಾಸ್ಟ್ ರೆಡಿಮೇಡ್ 5 lakh. 5 lakh ಲೆಸ್ ಮಾಡ್ರಿ. ಅದ್ರಾಗ 11,20,000 ಮೈನಸ್ 5 lakh ಎಷ್ಟು ಇದು? 6,20,000. ಎಷ್ಟು? 6,20,000 ಬಂತು ನೋಡ್ರಿ. 6,20,000 ಇದು ಏನ್ರಿಪ್ಪ? 6,20,000 ಇದು ನಿಮ್ದ EBIT. ಈಗ ಲೆಸ್ ಇಂಟ್ರೆಸ್ಟ್ ಆನ್ ಡೆಟ್ ರೆಡಿಮೇಡ್ ಐತಿ. ಇಂಟ್ರೆಸ್ಟ್ ಆನ್ ಡೆಟ್ ರೆಡಿಮೇಡ್ ಐತಿ. ಪರ್ಸೆಂಟೇಜ್ ಕೊಟ್ಟಿಲ್ಲ ಮಾಡಕ್ಕೆ. ಇದು ಬೇರೆ, ಇದು ಟ್ಯಾಕ್ಸ್ ರೇಟ್, ಇದು ಸಪರೇಟ್ ಬಿಡ್ರಿ. ಇಂಟ್ರೆಸ್ಟ್ ಆನ್ ಡೆಟ್ ಪರ್ಸೆಂಟೇಜ್ ಒಳಗೆ ಕೊಟ್ಟಿರೋ ರೆಡಿಮೇಡ್ ಅಮೌಂಟ್ ಐತಿಪ್ಪ 2,50,000 ರೆಡಿಮೇಡ್ ಅಮೌಂಟ್ ಐತಿ. ಇಂಟ್ರೆಸ್ಟ್ ಆನ್ ಡೆಟ್ ರೆಡಿಮೇಡ್ 2,50,000. ಎಷ್ಟು ಇದು? ಲೆಸ್ ಮಾಡ್ರಿ. 6,20,000 ಮೈನಸ್ 2,50,000 ಎಷ್ಟು ಇದು? 3,70,000. 3,70,000 ಇಂದ ಏನ್ರಿಪ್ಪ? EBT. 3,70,000 ಇಂದ ಏನ್ರಿಪ್ಪ? EBT. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಈಗ ಹೊಸ ಐಟಮ್ ಐತಿ. ಟ್ಯಾಕ್ಸ್ ರೇಟ್ 35% ಅಂತ ಐತಿ. ಇದು ಸ್ವಲ್ಪ ಎಕ್ಸ್ಟ್ರಾ ಐಟಮ್, ಅದಕ್ಕೆ EBT ಬಂತ. ಇದು ಏನಿದು? ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಟ್ಯಾಕ್ಸ್ ಗಿಂತ ಮುಂಚೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಈಗ ಟ್ಯಾಕ್ಸ್ ರೇಟ್ ಐತಲ್ಲ, ಇದು ಆದ್ಮೇಲೆ EBT ಆದ್ಮೇಲೆ ಲೆಸ್ ಟ್ಯಾಕ್ಸ್ ಮಾಡ್ಕೋಬೇಕು. EBT ಆದ್ಮೇಲೆ ಲೆಸ್ ಟ್ಯಾಕ್ಸ್ ಅಂತ ಮಾಡ್ಕೋಬೇಕು. EBT ಲೆಸ್ ಟ್ಯಾಕ್ಸ್. ಟ್ಯಾಕ್ಸ್ ರೇಟ್ ಎಷ್ಟ್ರಿಪ್ಪ? ಇದು 35%. ಟ್ಯಾಕ್ಸ್ ಎಟ್ 35%. ಟ್ಯಾಕ್ಸ್ ಎಟ್ 35% ನೋಡ್ಬೇಕು. ಟ್ಯಾಕ್ಸ್ ಎಟ್ 35% ಅವರು ಕೊಟ್ಟಾರೆ. ಟ್ಯಾಕ್ಸ್ ರೇಟ್ 35% ಅಂತ. ಅದಕ್ಕೆ ಏನ್ರಿಪ್ಪ? ಬ್ರಾಕೆಟ್ EBT ಅಮೌಂಟ್ ಎಷ್ಟ್ರಿಪ್ಪ? EBT ಟ್ಯಾಕ್ಸ್ ಆಲ್ವೇಸ್ EBT ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಏನ್ರಿ? ಟ್ಯಾಕ್ಸ್ ಆಲ್ವೇಸ್ EBT ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟ್ಯಾಕ್ಸ್ ರೇಟ್ 35%. EBT ಅಮೌಂಟ್ ಎಷ್ಟ್ರಿಪ್ಪ? 3,70,000 ತಗೋರಿ. 3,70,000 ಇಂಟು ಟ್ಯಾಕ್ಸ್ ರೇಟ್ 35% ಅಂದ್ರೆ 35/100 ಎಷ್ಟ್ರಿ ಮಾಡಿದ್ದು? 3,70,000 ಇಂಟು 35%, 1,29,500. 1,29,500. ಈಗ ಏನ್ ಮಾಡ್ರಿಪ್ಪ? ಇದ್ರಾಗ ಲೆಸ್ ಮಾಡ್ರಿ. 3,70,000 ಮೈನಸ್ 1,29,500 ಮಾಡ್ರಿ. ಇದು ಎಷ್ಟ್ರಿ? 2,40,500. 2,40,500 ನೋಡ್ರಿಪ್ಪ. ಇಷ್ಟು ಬಂದು ನೋಡ್ರಿ. ಸಿಂಪಲ್. ನಾನು ನಿಮ್ಗೆ EBT ಮಟ್ಟ ಕ್ಯಾಲ್ಕುಲೇಟ್ ಮಾಡಿದ್ರಿ ನೀವು. EBT ಆದ್ಮೇಲೆ ಟ್ಯಾಕ್ಸ್ ರೇಟ್ ಅಂತ ಹೊಸ ಕೊಟ್ಟಾರಿಪ್ಪ. ಅದಕ್ಕೆ ಲೆಸ್ ಟ್ಯಾಕ್ಸ್. ಎಷ್ಟು ರೇಟ್? ಎಟ್ 35%. ಟ್ಯಾಕ್ಸ್ ಆಲ್ವೇಸ್ EBT ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 3,70,000 ಇಂಟು 35/100 ಮಾಡ್ರಿ. 1,29,500. 3,70,000 ಮೈನಸ್ 1,29,500 you will get 2,40,500. ಇದು ಏನ್ರಿಪ್ಪ? EAT.
ಇದು ಇಬಿಟಿ ಅಂದ್ರೆ ಏನ್ರಿಪ್ಪ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್, ಟ್ಯಾಕ್ಸ್ ಲೆಸ್ ಆತ್ರಿಪ್ಪ. ಈಗ ಇಎಟಿ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ತಿಳಿತಾ. ಓಕೆ, ಇದು ಆದ್ಮೇಲೆ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್. ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ಕಾಂಟ್ರಿಬ್ಯೂಷನ್ ಇಲ್ಲಿ ಐತ್ರಿ, ಎಷ್ಟು ಕಾಂಟ್ರಿಬ್ಯೂಷನ್ 11,20,000 ಕಾಂಟ್ರಿಬ್ಯೂಷನ್, 11,20,000 ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ಇಬಿಐಟಿ ಎಷ್ಟಿತ್ರಿಪ್ಪ, ಇಬಿಐಟಿ 6,20,000, ಇಬಿಐಟಿ 6,20,000 ಸಾಲ್ವ್ ಮಾಡಿದ್ರೆ ಎಷ್ಟ್ರಿಪ್ಪ, 11,20,000 divided by 6,20,000, 1.80 ಎಷ್ಟ್ರಿಪ್ಪ, 1.80 ಆನ್ಸರ್ ನಿಮ್ದು. 1.80 ಟೈಮ್ಸ್ ಏನ್ರಿ, 1.80 ಟೈಮ್ಸ್. ಬೇಕಂದ್ರೆ ಸ್ವಲ್ಪ ಜಾಗ ಬಿಡ್ತೀನಿ. ಎಷ್ಟು ಬಂತ ಆನ್ಸರ್, 1.80 ಟೈಮ್ಸ್. ಬೇಕಾದ್ರೆ 1.806 ಬಂದಿದ್ದು, ಮೂರು ಡಿಜಿಟ್ಸ್, 1.806 ಟೈಮ್ಸ್, 1.806 ಟೈಮ್ಸ್ ಆನ್ಸರ್ ಇದು. ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜ್ ಇಸ್ ಈಕ್ವಲ್ ಟು ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ. ಇಬಿಐಟಿ ಎಲ್ಲೈತ್ರಿ, ಇಬಿಐಟಿ ಇಲ್ಲೈತಿ, ಇಬಿಐಟಿ 6,20,000, 6,20,000 divided by EBT. EBT illaithi, EBT 3,70,000, 3,70,000. Solve ಮಾಡಿದ್ದು 6,20,000 divided by 3,70,000. You will get a 1.675, 1.675, 1.675, 0.675 times. ನೋಡ್ರಿ 1.675 times is ಆನ್ಸರ್ ಬಂತು. ಈಗ ಏನ್ರಿಪ್ಪ, ಕಂಬೈನ್ಡ್ ಲಿವರೇಜ್. ಕಂಬೈನ್ಡ್ ಲಿವರೇಜ್ ಇಸ್ ಈಕ್ವಲ್ ಟು ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಆನ್ಸರ್ ಎಷ್ಟು ಬಂತ್ರಿಪ್ಪ, ಆಪರೇಟಿಂಗ್ ಲಿವರೇಜ್ ಆನ್ಸರ್ ಇಲ್ಲ ನೋಡ್ರಿ. ಆಪರೇಟಿಂಗ್ ಲಿವರೇಜ್ ಆನ್ಸರ್ ಎಷ್ಟು ಬಂತ್ರಿಪ್ಪ, 1.806, 1.806 times into financial leverage. Financial leverage answer ಎಷ್ಟು ಬಂತ್ರಿಪ್ಪ, 1.675, 1.675 ಆನ್ಸರ್ ಬಂದಿದ್ದು. ಓಕೆ, ಇಂಟು ಮಾಡ್ರಿ 1.806 ಇಂಟು 1.675 ಮಾಡಿದ್ರೆ ಎಷ್ಟ್ರಿಪ್ಪ ಇದು, 3.025, 3.025 ನಿಮ್ದ ಟೈಮ್ಸ್ ಆನ್ಸರ್. ಓಕೆ, ಈ ತರ ಸಾಲ್ವ್ ಮಾಡ್ಬೇಕು ನೋಡ್ರಿಪ್ಪ ಇದು क्वेश्चन. ठीक है, आपको समझ में आया. क्वेश्चन नंबर 5 हमारा थोड़ा डिफरेंट है, यूनिट्स भी है, फिक्स्ड कॉस्ट पर यूनिट है, लास्ट में टैक्स रेट थोड़ा चेंज है. कैलकुलेशन ऑफ वही तुम्हारा सेम. सेल्स कितना है, सेल्स तुम्हारा 80,000 इंटू 30 कर लो, आपको मिलता 24 लाख मिलता. लेस वेरिएबल कॉस्ट, वेरिएबल कॉस्ट सेम ही आता 80,000 इंटू, बट वेरिएबल कॉस्ट के टाइम पे कितना है, एक यूनिट को 16 रुपीज, इसलिए इंटू 16 कर दो, आपको मिलता 12,80,000. इसमें से लेस करो, आपको मिलता 11,20,000. ये है आपका कॉन्ट्रीब्यूशन. लेस फिक्स्ड कॉस्ट. फिक्स्ड कॉस्ट रेडीमेड देता आपको हमेशा, कब कितना है, 5 लाख ले लो, इसमें से लेस करो, आपको मिलता 6,20,000. ये आपका EBIT. इसमें से लेस करो इंटरेस्ट. देखो यहाँ पे इंटरेस्ट ऑन डेट, उन्हें परसेंटेज हमारे को नहीं दिया. इंटरेस्ट ऑन डेट एट 10%, 12%, 20% कुछ भी नहीं दिया. रेडीमेड तुम्हारे को अमाउंट दिया उन्हें, रेडीमेड अमाउंट है, इसलिए तुम लोग परसेंटेज कैलकुलेट मत करो. रेडीमेड तुम्हारे को दिया उन्हें. इंटरेस्ट ऑन डेट कितना है, रेडीमेड अमाउंट है 2,50,000. ले लो, लेस करो 3,70,000, आपका मिला EBT. यहाँ तक आप लोग नॉर्मली सॉल्व करते थे, बट इस क्वेश्चन में क्या है, टैक्स रेट भी आपको दिया 35%. टैक्स रेट हमेशा EBT के बाद में निकलते हैं, अर्निंग बिफोर टैक्स. इसमें से लेस टैक्स कर दो, लेस टैक्स कितना परसेंटेज है, 35%. टैक्स हमेशा किसके ऊपर निकलता, EBT के ऊपर निकलता. किसके ऊपर, EBT के ऊपर. EBT का अमाउंट कितना है, 3,70,000 इंटू रेट कितना है, 35%. कर दो इसको 1,29,500. इसमें से लेस करो 3,70,000 माइनस 1,29,500, आपको मिलता है 2,40,500. यह है आपका EAT. इसे बोलते हैं अर्निंग बिफोर टैक्स, इसको बोलते हैं अर्निंग आफ्टर टैक्स. ठीक है, हो गया. बाकी का सब सेम. ऑपरेटिंग लीवरेज कंट्रीब्यूशन डिवाइडेड बाय EBIT. कंट्रीब्यूशन आपका कितना है, 11,20,000 डिवाइडेड बाय EBIT आपका कितना है, 6,20,000. सॉल्व करो उसको, 1.806 टाइम्स. फाइनेंशियल लीवरेज EBIT डिवाइडेड बाय EBT. EBIT आपका कितना है, 6,20,000 डिवाइडेड बाय EBT आपका कितना है, 3,70,000. इसको सॉल्व कर दो, आपको मिलता है 1.675 टाइम्स.
कंबाइंड लीवरेज इज इक्वल टू ऑपरेटिंग लीवरेज इनटू फाइनेंशियल लीवरेज. ऑपरेटिंग लीवरेज आपका आंसर कितना आया 1.806 टाइम्स आया. ठीक है. इनटू फाइनेंशियल लीवरेज आपका आंसर कितना आया 1.675 टाइम्स. इसको 1.806 इनटू 1.675 करो आपको मिलता 3.025 टाइम्स. ठीक है. हो गया. ये क्वेश्चन नंबर 5 का सॉल्यूशन था. होप you understood. We'll go for the last question, question number 6 after this. Okay, take the screenshot. We'll go for the last one. Okay, so the last one, question number 6. Finally, ಮುಗಿಸ್ಬಿಡೋಣ್ರಿ ಪೈಲೆ. Question number 6. Calculate operating, financial and earnings per share. Different. Combined leverage ಕೇಳಿಲ್ಲ. Combined leverage ಇಲ್ಲ. Earnings per share. EPS ಕೇಳ್ಬಿಟ್ಟಾರ ಅವರು. Combined leverage ಕೇಳಿಲ್ಲ ಅವರು. Sales units 50,000. Selling price per unit rupees 48. Variable cost per unit rupees 32. Fixed cost per annum rupees 1,60,000. ಇಂಟ್ರೆಸ್ಟ್ ಪರ್ ಆನಮ್ ರೇಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ರೆಡಿಮೇಡ್ ಇಂಟ್ರೆಸ್ಟ್ ಎಷ್ಟ್ರಿಪ್ಪ 60,000 ರೆಡಿಮೇಡ್ ರೇಟ್ ಕೊಟ್ಟಿಲ್ಲ ಏನು. ಟ್ಯಾಕ್ಸ್ ರೇಟ್ 50%. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 20,000. ಓಕೆ ಬರ್ರಿ ಕ್ವಶನ್ ನಂಬರ್ ಆನ್ಸರ್ ನಂಬರ್ 6. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ EBIT ಅಂಡ್ EBT. ಓಕೆ EBIT. ಓಕೆ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹಾಕ್ರಿಪ್ಪ. ಫಸ್ಟ್ ಬೇಕು ನಮಗೆ ಸೇಲ್ಸ್ ಬೇಕು. ಸೇಲ್ಸ್ ಇಲ್ಲಿ ನೋಡ್ರಿಪ್ಪ. ಸೇಲ್ಸ್ ಯೂನಿಟ್ಸ್ ಎಷ್ಟ್ರಿಪ್ಪ 50,000. ಸೇಲ್ಸ್ ಯೂನಿಟ್ಸ್ ಎಷ್ಟ್ರಿಪ್ಪ 50,000. 50,000 ಸೇಲ್ಸ್ ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟ್ರಿಪ್ಪ rupees 48 ಇಂಟು 48 ಮಾಡ್ರಿಪ್ಪ. ಸೆಲ್ಲಿಂಗ್ ಪ್ರೈಸ್ ಎಷ್ಟ್ರಿದು 50,000 ಇಂಟು 48 ಯು ವಿಲ್ ಗೆಟ್ 24 lakh. ಎಷ್ಟಿದು 24 lakh ಆನ್ಸರ್ ಬಂತ್ರಿಪ್ಪ. 24 lakh 24 lakh ನಿಮಗೆ ಸೇಲ್ಸ್ ಸಿಕ್ತು ನೋಡ್ರಿಪ್ಪ. ಕರೆಕ್ಟಾ. ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಮಾಡುವಾಗ ಸೇಮ್ ತಗೋಬೇಕು. ಯೂನಿಟ್ಸ್ 50,000 ತಗೋಬೇಕು. 50,000 ಇಂಟು ಈಗ ವೇರಿಯಬಲ್ ಕಾಸ್ಟ್ ಮೇಲೆ ಎಷ್ಟಿತ್ರಿಪ್ಪ ಅಂತ ನೋಡ್ರಿ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ rupees 32. ವೇರಿಯಬಲ್ ಕಾಸ್ಟ್ ಮೇಲೆ 32 ಐತ್ರಿಪ್ಪ. 32 ಮಾಡ್ರಿದು 50,000 ಇಂಟು 32 ಎಷ್ಟಿದು 16 lakh. 16 lakh ವೇರಿಯಬಲ್ ಕಾಸ್ಟ್ ಮೈನಸ್ 24 lakh ಮೈನಸ್ 16 lakh ಮಾಡ್ರಿಪ್ಪ. 8 lakh ನಿಮ್ದು ಕಾಂಟ್ರಿಬ್ಯೂಷನ್. 8 lakh ನಿಮ್ದು ಏನ್ರಿಪ್ಪ ಕಾಂಟ್ರಿಬ್ಯೂಷನ್. ಈಗ ಲೆಸ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ರೆಡಿಮೇಡ್. ಫಿಕ್ಸ್ಡ್ ಕಾಸ್ಟ್ ಪರ್ annum ರೆಡಿಮೇಡ್ ಐತಿ 1,60,000 ರೆಡಿಮೇಡ್ ಐತಿ. 1,60,000 ರೆಡಿಮೇಡ್ 1,60,000 ಮಾಡ್ರಿ. 8 lakh ಮೈನಸ್ 1,60,000 you will get a 6,40,000. 6,40,000 ಇದು ಏನ್ರಿಪ್ಪ 6,40,000 ಇದು ನಿಮ್ದ EBIT. ಲೆಸ್ ಇಂಟ್ರೆಸ್ಟ್ ರೆಡಿಮೇಡ್ ಐತಿ. ಇಂಟ್ರೆಸ್ಟ್ ಪರ್ annum ರೆಡಿಮೇಡ್. ರೇಟ್ ಇಲ್ಲ ಏನಿಲ್ಲ ರೆಡಿಮೇಡ್ ಎಷ್ಟ್ರಿಪ್ಪ 60,000 ರೆಡಿಮೇಡ್. ಇಂಟ್ರೆಸ್ಟ್ 60,000 ರೆಡಿಮೇಡ್. ಮಾಡ್ರಿ 6,40,000 ಮೈನಸ್ 60,000 ಎಷ್ಟಿದು 5,80,000. 5,80,000 ಇದು 5,80,000 ನಿಮ್ದು ಏನ್ರಿಪ್ಪ EBT ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಈಗ ಟ್ಯಾಕ್ಸ್ ಐತಿ. ಟ್ಯಾಕ್ಸ್ ಐತಿ. ಟ್ಯಾಕ್ಸ್ ರೇಟ್ ಐತಿ. ಅದಕ್ಕೆ ಏನ್ರಿಪ್ಪ ಲೆಸ್ ಟ್ಯಾಕ್ಸ್. ಟ್ಯಾಕ್ಸ್ ರೇಟ್ ಎಷ್ಟ್ರಿಪ್ಪ. ಟ್ಯಾಕ್ಸ್ ರೇಟ್ 50%. ಲೆಸ್ ಟ್ಯಾಕ್ಸ್ ಎಟ್ 50%. ಟ್ಯಾಕ್ಸ್ ಎಟ್ 50%. ನಾನು ಹೇಳಿನ್ರಿ ಟ್ಯಾಕ್ಸ್ ಆಲ್ವೇಸ್ EBT ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕು. EBT ಮೇಲೆ. EBT ಅಮೌಂಟ್ ಎಷ್ಟ್ರಿಪ್ಪ 5,80,000. 5,80,000 ಇಂಟು ರೇಟ್ ಎಷ್ಟ್ರಿಪ್ಪ 50%. 50/100 ಎಷ್ಟಿದು 5,80,000 ಇಂಟು 50% you will get 2,90,000. 2,90,000 ಕರೆಕ್ಟಾ. ಟ್ಯಾಕ್ಸ್ ಬಂತ್ರಿಪ್ಪ. ಈಗ 5,80,000 ಮೈನಸ್ 5,80,000 ಮೈನಸ್ 2,90,000 ಮಾಡ್ರಿಪ್ಪ. ಎಷ್ಟು ಬಂತ್ರಿಪ್ಪ ಆನ್ಸರ್ 2,90,000 ಬಂತ ಆನ್ಸರ್. ಬ್ಲೆಸ್ ಮಾಡ್ಕೊಡ್ರಿ. 5,80,000 ಮೈನಸ್ 2,90,000 ಮಾಡ್ರಿ. 2,90,000 ಇದು 2,90,000 ನಿಮ್ದು ಏನ್ರಿಪ್ಪ EAT ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಓಕೆ
ಈಗ ಏನ್ ಮಾಡ್ಕೋಬೇಕು, ಯಾಕಂದ್ರೆ ಇ ಪಿ ಎಸ್ ಮಾಡ್ಕೋಬೇಕಲ್ಲ, ಇ ಪಿ ಎಸ್ ಮಾಡಬೇಕಲ್ಲ. ಇ ಪಿ ಎಸ್ ಫಾರ್ಮುಲಾ ನಮ್ದು ಏನೈತ್ರಿಪ್ಪ, ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಫಾರ್ಮುಲಾ ಐತಿ. ಅದಕ್ಕೆ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಮಾಡಬೇಕಂದ್ರೆ ಏನ್ರಿಪ್ಪ, ಈ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಒಳಗ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಮಾಡ್ಕೋಬೇಕು. ಇದು ಹೊಸ ಐಟಮ್. ಅಮೌಂಟ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬಂದ್ಮೇಲೆ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಲೆಸ್ ಮಾಡ್ಕೋಬೇಕು. ನಿಮ್ಗೆ ಸಿಗ್ತೈತಿರಿಪ್ಪ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ನಿಮ್ಗೆ ಸಿಗ್ತೈತಿರಿಪ್ಪ. ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ನಿಮ್ಗೆ ಸಿಗ್ತೈತಿರಿಪ್ಪ. ಏನ್ ಮಾಡ್ಕೋಬೇಕಾ, ಇ ಎ ಟಿ ಒಳಗ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಮಾಡ್ಕೋಬೇಕು. ನಿಮ್ಗೆ ಸಿಗ್ತೈತಿರಿಪ್ಪ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಈಗ ನೋಡ್ರಿಪ್ಪ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಎಲ್ಲೈತಿ ಕ್ವಶನ್ ಒಳಗ, ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಐತಿ ನೋಡ್ರಿ. ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟಿಲ್ಲ. ಪೂರ್ತಿ ಕ್ವಶನ್ ಓದ್ರಿ. ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿಲ್ಲ, ಪ್ರಿಫರೆನ್ಸ್ ಡಿವಿಡೆಂಡ್ ಬಗ್ಗೆ ಕೊಟ್ಟಿಲ್ಲ. ಐತಿ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಐತಿ, ಇಲ್ಲಾಂದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಐತಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲಾಂದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್ ಎರಡು ಸೇಮ್ ಐತಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮತ್ತು ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಐತಿ. ಇಲ್ಲ, ಕೊಟ್ಟಿಲ್ಲ. ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟಿಲ್ಲ. ಅದಕ್ಕೆ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ, ಡ್ಯಾಶ್ ಅಂತ ಹಾಕಿಲ್ಲ. ಕೊಟ್ಟಿಲ್ಲ ಅಲ್ಲ, ಏನು ಕೊಟ್ಟಿಲ್ಲ, ಡ್ಯಾಶ್. ಹೌದಲ್ಲ, ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ, ಡ್ಯಾಶ್ ಅಂತ ಹಾಕಿಲ್ಲ. ಕೊಟ್ಟಿಲ್ಲ ಅವರು, ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟಿಲ್ಲ. ಅದಕ್ಕೆ ಏನ್ರಿಪ್ಪ, ಡ್ಯಾಶ್ ಅಂತ ಹಾಕ್ರಿ. 2,90,000 ಮೈನಸ್ ಡ್ಯಾಶ್ 2,90,000 ಸೇಮ ಬರ್ತೈತ್ರಿ. 2,90,000 ಅಂದ್ರೆ ಸೇಮ ಬರ್ತೈತ್ರಿ. ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟಿಲ್ಲ ಅವರು, ಸೇಮ ಬರ್ರಿ ತಿಳಿ. ಓಕೆ, 2,90,000 ಮೈನಸ್ ಡ್ಯಾಶ್ 2,90,000. ಇದು ನಿಮ್ದು ಏನ್ರಿಪ್ಪ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಮುಗಿತಾ? ಓಕೆ, ಈಗ ಸಾಲ್ವ್ ಮಾಡ್ರಿ. ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್. ಫಸ್ಟ್ ಏನ್ ಮಾಡ್ಕೋಬೇಕಂತ, ಆಪರೇಟಿಂಗ್ ಲಿವರೇಜ್ ಮಾಡ್ಕೋಬೇಕು. ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಇಲ್ಲಿ ಐತಿ, ಕಾಂಟ್ರಿಬ್ಯೂಷನ್ ಇಲ್ಲಿ ಐತಿ 8 lakh. ಕಾಂಟ್ರಿಬ್ಯೂಷನ್ 8 lakh ಡಿವೈಡೆಡ್ ಬೈ EBIT. EBIT ಇಲ್ಲಿ ಐತಿ 6,40,000. ಮಾಡ್ರಿ ಇದು 8 lakh ಡಿವೈಡೆಡ್ ಬೈ 6,40,000 ಎಷ್ಟು ಬಂತ್ರಿ ಇದು? 1.25 ಟೈಮ್ಸ್ ಬಂತ್ರಿ. ಓಕೆ, ಸರಿ. ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜ್. ಏನ್ರಿಪ್ಪ, ಫೈನಾನ್ಷಿಯಲ್ ಲಿವರೇಜ್ ಮಾಡ್ಕೋಬೇಕು. ಫೈನಾನ್ಷಿಯಲ್ ಲಿವರೇಜ್ ಇಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ EBT. EBIT ಇದೆ ಐತಿ, EBIT ಎಷ್ಟು? 6,40,000. ಕರೆಕ್ಟಾ? ಡಿವೈಡೆಡ್ ಬೈ EBT. EBT ಇಲ್ಲ ಐತಿ, EBT 5,80,000. ಮಾಡ್ರಿ ಎಷ್ಟ್ರಿ? 6,40,000 divided by 5,80,000. You will get 1.103. 1.103. 1.103 times answer. Okay. ಕಂಬೈನ್ಡ್ ಲಿವರೇಜ್ ಮಾಡ್ರಿ ಅಂತ ಕೊಟ್ಟಿಲ್ಲ ಅವರು. ಕಂಬೈನ್ಡ್ ಲಿವರೇಜ್ ಕೊಟ್ಟಿಲ್ಲ. ಏನ್ ಮಾಡ್ರಿ ಅಂತ, ಅರ್ನಿಂಗ್ಸ್ ಪರ್ ಶೇರ್ ಮಾಡ್ರಿ ಅಂತ. ಅದಕ್ಕೆ ಏನ್ರಿಪ್ಪ, ನಂಬರ್ 3 ಅರ್ನಿಂಗ್ಸ್ ಪರ್ ಶೇರ್ EPS ಶಾರ್ಟ್ಕಟ್ is equal to amount available to equity shareholders divided by number of equity shares is equal to amount available to equity shareholders ಎಲ್ಲಿತ್ರಿಪ್ಪ, ಇಲ್ಲಿ ಐತಿ. amount available to equity shareholders ಐತಿ ನೋಡ್ರಿ. ಎಷ್ಟು? 2,90,000 ತಗೋರಿ. 2,90,000 divided by number of equity shares ಎಲ್ಲಿತ್ರಿದು? ಇಲ್ಲಿ ಐತಿ ನೋಡ್ರಿ. number of equity shares ಎಷ್ಟು ಐತ್ರಿಪ್ಪ? 20,000 ಐತಿ. 20,000 ತಗೋರಿ. ಮಾಡಿದ್ದು ಎಷ್ಟ್ರಿ? ರುಪೀಸ್ ಅಂತ ಬರಿಬೇಕಿಲ್ಲ, ರುಪೀಸ್ ಅಂತ ಬರಿಬೇಕು. ರುಪೀಸ್ ಅಂತ 2,90,000 ಡಿವೈಡೆಡ್ ಬೈ 20,000 ಎಷ್ಟ್ರಿಪ್ಪ? 14.5. ಎಷ್ಟ್ರಿಪ್ಪ? 14.5. 14.5 ನಿಮ್ದು ಆನ್ಸರ್ ನೋಡ್ರಿ. 14.5 ನಿಮ್ದು ಆನ್ಸರ್. ओके, मुगित नोड्री 5 मार्क्स. समझ में आप लोगों को? बहुत सिंपल है क्वेश्चन. वही आपका ऑपरेटिंग लीवरेज मालूम करना है, फाइनेंशियल लीवरेज मालूम करना है, देना अर्निंग्स पर शेयर मालूम करना है. कंबाइंड लीवरेज नहीं मालूम करना. वही कैलकुलेशन ऑफ कंट्रीब्यूशन EBIT EBT पर्टिकुलर्स रुपए. सबसे पहले था सेल्स. सेल्स कितना है? 50,000 यूनिट्स है. सेल्स सेलिंग प्राइस कितना है? 48 है. 50,000 इंटू 48 कर लो, आपको मिलता है 24 लाख. लेस वेरिएबल कॉस्ट सेम आना, 50,000 सेम आना. इंटू वेरिएबल कॉस्ट के ऊपर कितना है? वेरिएबल कॉस्ट के ऊपर कितना है? 32 है. इंटू 32 कर लो इसको, आपको मिलता है 16 लाख. 24 लाख माइनस 16 लाख आपको मिलेगा 8 लाख. ये है आपका कंट्रीब्यूशन. ठीक है, इसमें से लेस फिक्स्ड कॉस्ट कर लो. फिक्स्ड कॉस्ट यहाँ पे देखो, पर एनम है. यहाँ पे रेडीमेड अमाउंट कितना? 1,60,000 ले लो फिक्स्ड कॉस्ट. 8 लाख माइनस 1,60,000 आपको मिलेगा 6,40,000. ये आपका EBIT, अर्निंग बिफोर इंटरेस्ट एंड टैक्स.
लेस इंटरेस्ट। इंटरेस्ट आपको रेडीमेड दिया यहाँ पे, इंटरेस्ट पर एनम रेडीमेड, रेट भी नहीं है कुछ भी नहीं है, डिबेंचर भी नहीं है कुछ भी नहीं, रेडीमेड दिया आपको। इंटरेस्ट कितना है पर एनम? 60,000। इंटरेस्ट पे ले लो 60,000, रेडीमेड ले लो। 6,40,000 माइनस 60,000 5,80,000 आपको मिलेगा ईबीटी, अर्निंग बिफोर टैक्स। अब यहाँ पे टैक्स रेट आपको दिया, ईबीटी में से लेस करना, लेस टैक्स। कितना परसेंटेज टैक्स है? 50%, इसलिए टैक्स रेट है 50%। ब्रैकेट में टैक्स हमेशा ईबीटी के ऊपर निकालते हैं। ईबीटी कितना है? 5,80,000 इंटू 50% कर लो, कितना था आपको? 2,90,000। 5,80,000 माइनस 2,90,000 आपको मिलेगा 2,90,000। यह है आपका ईएटी, अर्निंग्स आफ्टर टैक्स। याद रख लो, जब भी अर्निंग्स पर शेयर आया क्वेश्चन के अंदर, ईपीएस मालूम करने का आया, तो चाहिए हमारे को अमाउंट अवेलेबल टू इक्विटी शेयर होल्डर्स, हमारे को चाहिए। ये मालूम करने के लिए ईएटी में से क्या करना? ईएटी में से लेस करते हैं हम लोग। क्या लेस करते हैं? लेस प्रीफरेंस डिविडेंड हम लोग लेस करते हैं। हमारे को मिलेगा अमाउंट अवेलेबल टू इक्विटी शेयर होल्डर्स। अब देखना प्रीफरेंस डिविडेंड कहां पे दिया बोल के। प्रीफरेंस शेयर कैपिटल बोलो या तो प्रीफरेंस डिविडेंड बोलो, दोनों सेम ही आता। प्रीफरेंस शेयर कैपिटल के ऊपर निकलता है प्रीफरेंस डिविडेंड। अब क्वेश्चन में देखो, प्रीफरेंस शेयर कैपिटल या तो प्रीफरेंस डिविडेंड बोल के कहां पे है, देखो मेंशन किया। सो कहां पे है? कुछ भी प्रीफरेंस शेयर्स या तो प्रीफरेंस डिविडेंड बोल के कुछ भी मेंशन नहीं किया, तो प्रीफरेंस डिविडेंड क्वेश्चन के अंदर हमारे को नहीं दिया वो लोग, इसलिए क्या करना है पे डैश डालो। नहीं दिया तो डैश। 2,90,000 माइनस डैश है, बचेगा आपका वही सेम 2,90,000। ये है आपका अमाउंट अवेलेबल टू इक्विटी शेयर होल्डर्स। गॉट इट? कैलकुलेशन ऑफ लीवरेजेस, सबसे पहले क्या दिया? ऑपरेटिंग लीवरेज इज इक्वल टू कंट्रीब्यूशन डिवाइडेड बाय ईबीआईटी। कंट्रीब्यूशन हमारा है 8 लाख डिवाइडेड बाय ईबीआईटी हमारा है 6,40,000। इसको सॉल्व करो, आपको मिलेगा 1.25 टाइम्स। देन है फाइनेंशियल लीवरेज। फाइनेंशियल लीवरेज कितना है आपका? ईबीआईटी डिवाइडेड बाय ईबीटी। ईबीआईटी 6,40,000 डिवाइडेड बाय ईबीटी। ईबीटी कितना है? 5,80,000। आप सॉल्व करो तो आपको 1.103 टाइम्स। कंबाइंड लेवरेज हमारे को नहीं पूछा, तो यहाँ पे क्या है? अर्निंग्स पर शेयर बोल के है। तो अर्निंग्स पर शेयर ईपीएस इज इक्वल टू अमाउंट अवेलेबल टू इक्विटी शेयर होल्डर्स डिवाइडेड बाय नंबर ऑफ इक्विटी शेयर्स। अमाउंट अवेलेबल टू इक्विटी शेयर होल्डर्स हमारे पास है यहाँ पे 2,90,000 डिवाइडेड बाय नंबर ऑफ इक्विटी शेयर्स, यहाँ पे दिया नंबर ऑफ इक्विटी शेयर्स कितना है? 20,000। ले लो इसको सॉल्व कर दो, आपको मिलेगा रुपीस में लिखना है इसको। ईपीएस हमेशा किस में लिखना? रुपीस में लिखना, रुपीस 14.5। ये है आपका फाइनल आंसर ऑफ दिस क्वेश्चन। सो विद दिस I will conclude the leverage 5 marks problems. Class, hope you like it, understand with a deep concept. Thank you all of you for watching this video. If you like, please like, share, subscribe and comment down below if you have any doubts. Okay, share this channel to your friends, classmates and relatives. Thank you all of you. Take the screenshot.